ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಗೆ ಸಾವಾಗಿತ್ತು. ಆ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಶೇಖರ್ ಅನ್ನುವಂಥ ವ್ಯಕ್ತಿ ಸಾವನ್ನಪ್ಪಿದ್ನಲ್ಲ, ಕಾಂಗ್ರೆಸ್ನ ಕಾರ್ಯಕರ್ತ, ಆತನ ದೇಹವನ್ನ ಹೊಕ್ಕಿದ್ದಂತಹ ಗುಂಡು ಯಾವ ಒಂದು ಬಂದೂಕಿನಿಂದ ಬಂದಿದ್ದು ಅನ್ನುವಂಥದ್ದೇ ಈಗ ತೀವ್ರ ತನಿಖೆಗೆ ಒಳಪಟ್ಟಿರುವಂಥದ್ದು. ರಾಜಶೇಖರ್ ದೇಹ ಹೊಕ್ಕಿದ್ದಂಥದ್ದು 12mm ಗುಂಡು. ಅದು ರಾಜಶೇಖರ್ ದೇಹವನ್ನು ಹೊಕ್ಕಿದ್ದು 12mm ಗುಂಡು. ಮರಣೋತ್ತರ ಪರೀಕ್ಷೆ ವೇಳೆ ಪತ್ತೆಯಾಗಿರುವಂಥದ್ದು ಗುಂಡು ಬಾಡಿಯಲ್ಲಿತ್ತಲ್ಲ, ಅದು ಪತ್ತೆ ಆಗಿದೆ. 12mm ಗುಂಡು ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಹೀಗಾಗಿ 12mm ಗುಂಡನ್ನ ಯೂಸ್ ಮಾಡುವಂಥ ಬಂದೂಕ್ ಯಾವುದು ಅನ್ನುವಂಥದ್ದನ್ನ ಪತ್ತೆ ಹಚ್ಚಿದಾಗ ಗೊತ್ತಾಗುತ್ತೆ. 12mm ಸಿಂಗಲ್ ಬೋರ್ಡ್ ಗುಂಡಿನ ಬಗ್ಗೆ ತನಿಖೆ ಆಗ್ತಾ ಇರುವಂಥದ್ದು. ಯಾವ ಗನ್ನಿಂದ ಗುಂಡು ಹಾರಿದೆ ಅಂತ ತನಿಖೆಯನ್ನ ಮಾಡಲಾಗ್ತಾ ಇದೆ. ಯಾವ ಗನ್ ಅನ್ನುವಂಥದ್ದು ಗೊತ್ತಾಗುತ್ತೆ. ಆ 12mm ಬುಲೆಟ್ ಅನ್ನ ಯಾವ ಗನ್ನಲ್ಲಿ ಯೂಸ್ ಮಾಡಲಾಗುತ್ತೆ ಅಂತ. ಖಾಸಗಿ ಗನ್ನಿಂದ ಬುಲೆಟ್ ಫೈರ್ ಆಗಿದೆ ಅಂತ ಸದ್ಯಕ್ಕೆ ಇರುವಂತ ಮಾಹಿತಿ, ಪ್ರಾಥಮಿಕ ಮಾಹಿತಿ. ಅದು ಖಾಸಗಿ ಗನ್ನಿಂದ ಅಂತ. ಜನಾರ್ದನ್ ರೆಡ್ಡಿ ಹಾಗೂ ಇದೀಗ ಸತೀಶ್ ರೆಡ್ಡಿ ಅಂಗರಕ್ಷಕ ಗನ್ಗಳ ಗುಂಡುಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಆ ಗನ್ಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಯಾಕೆಂದ್ರೆ ಒಂದು ಪೊಲೀಸ್ ಇಲಾಖೆಯಿಂದ ಹಾರಿರುವಂಥ ಗುಂಡಲ್ಲ, ಅದು ಪೊಲೀಸ್ ಇಲಾಖೆಯ ಬುಲೆಟ್ ಅಲ್ಲ ಅನ್ನುವಂಥದ್ದು ಒಂದು ಕನ್ಫರ್ಮ್ ಆಗಿದೆ. ಅಂಗರಕ್ಷಕರ ಒಂದು ಬುಲೆಟ್ ಅಂದ್ರೆ ಗನ್ನಿಂದ ಬಂದಿರುವಂಥ ಬುಲೆಟ್ ಅಂತಲೂ ಕೂಡ ಹೇಳಲಾಗ್ತಾ ಇರುವಂಥದ್ದು. ಹಾಗಾದ್ರೆ ಯಾರ ಅಂಗರಕ್ಷಕರ ಗನ್ನಿಂದ ಬಂದಿರುವಂಥ ಬುಲೆಟ್ ಅದು ಗೊತ್ತಾಗಬೇಕಾಗಿದೆ. ಯಾಕೆಂದ್ರೆ ಒಂದ್ ಕಡೆ ಜನಾರ್ದನ್ ರೆಡ್ಡಿಯ ಅಂಗರಕ್ಷಕರು ಕೂಡ ಇದ್ರು, ಸತೀಶ್ ರೆಡ್ಡಿ ಅನ್ನುವಂಥ ವ್ಯಕ್ತಿಯ ಅಂಗರಕ್ಷಕರು ಕೂಡ ಇದ್ರು. ಸೊ ಯಾರ ಅಂಗರಕ್ಷಕರ ಗನ್ನ ಬುಲೆಟ್ ಅದು ಗೊತ್ತಾಗುತ್ತೆ, ಅದೇನಿಲ್ಲ ಅಂತಲ್ಲ. ಯಾಕೆಂದ್ರೆ ಒಂದೊಂದು ಗನ್ನಿನ ಬುಲೆಟ್ನ ಲೆಕ್ಕವನ್ನ ಕೂಡ ಕೊಡಬೇಕಾಗತ್ತೆ. ಎಷ್ಟು ಬುಲೆಟು ಯೂಸ್ ಮಾಡಲಾಗಿದೆ ಈ ಗನ್ನಲ್ಲಿ, ಆ ಬುಲೆಟ್ ಯಾವುದಾದ್ರೂ ಮಿಸ್ ಆಗಿದ್ರೆ ಯಾವ ಕಾರಣಕ್ಕೆ ಮಿಸ್ ಆಗಿದೆ, ಪ್ರತಿಯೊಂದರ ಲೆಕ್ಕವನ್ನ ಕೂಡ ಕೊಡಬೇಕಾಗುತ್ತೆ. ಸೊ ಹೀಗಾಗಿ ಅಲ್ಲಿ ತಗ್ಲಾಕೊಳ್ತಾರೆ. ಅದು ಕಾಂಗ್ರೆಸ್ನ ನಾಯಕನ ಗನ್ನ ಬುಲೆಟ್ ಏನ ಅನ್ನುವಂಥದ್ದು ಕನ್ಫರ್ಮ್ ಆದ್ರೆ ಬೇರೆ ರೀತಿಯಲ್ಲಿ ಪ್ರಕರಣ ತಿರ್ಕೊಳ್ಬಹುದು. ಇನ್ನು ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈರಿಂಗ್ ಆಗಿತ್ತಲ್ಲ, ಗುಂಡೇಟಿನಲ್ಲಿ ಕೈ ಕಾರ್ಯಕರ್ತ ಸಾವನ್ನಪ್ಪಿದ್ದ. ಫೈರಿಂಗ್ ಆಗಿರುವಂತ ಬುಲೆಟ್ ಯಾರದ್ದು ಅಂದ್ರೆ ಗನ್ ಯಾರದ್ದು, ಆ ಗನ್ ಯಾರ್ದು ಅಂತ ಗೊತ್ತಾದ್ರೆ ಯಾರ ಕಡೆ ಇರ್ದು ಅಂತ ಆಮೇಲೆ ಸ್ಪಷ್ಟವಾಗುತ್ತೆ. ಯಾರ ಗುಂಡೇಟಿಗೆ ಬಲಿಯಾದ ರಾಜಶೇಖರ್? ಫೈರಿಂಗ್ ಬಗ್ಗೆ ಬಳ್ಳಾರಿ ಪೊಲೀಸರು ತೀವ್ರ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಫೈರಿಂಗ್ ಬಗ್ಗೆ ಎರಡು ಕಡೆಯಿಂದ ಆರೋಪ ಪ್ರತ್ಯಾರೋಪವನ್ನು ಮಾಡಲಾಗ್ತಾ ಇದೆ. ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ದಾರೆ, ನಮ್ಮ ಅಂಗರಕ್ಷಕರ ಗನ್ನಿಂದ ಹೋಗಿಲ್ಲ, ನನ್ನ ಗನ್ನಿಂದಲೂ ಕೂಡ ಫೈರ್ ಆಗಿಲ್ಲ. ಸೊ ಅದು ಅವರ ಕಡೆಯಿಂದಲೇ ಫೈರ್ ಆಗಿ ಸಾವನ್ನಪ್ಪಿರೋದು ಅಂತ. ಮೇಲ್ನೋಟಕ್ಕೆ ಗನ್ಮ್ಯಾನ್ಗಳಿಂದ ಗುಂಡೇಟು ಶಂಕೆ. ಈಗಾಗಲೇ ಗನ್ಮ್ಯಾನ್ಗಳ ಬಂದೂಕನ್ನ ಕಾಕಿ ವಶಕ್ಕೆ ಪಡೆದಿರುವಂತದ್ದು. FSL ತಂಡದಿಂದ ಬುಲೆಟ್ ಬಗ್ಗೆ ತೀವ್ರಗೊಂಡಿದೆ ತನಿಖೆ. ಅದೇನು ಬ್ರಹ್ಮವಿದ್ಯೆ ಏನೂ ಅಲ್ಲ, ಗೊತ್ತೇ ಆಗೋದಿಲ್ಲ ಅಂತ ಹೇಳೋದಕ್ಕೆ ನಾನು ಹೇಳ್ತಾ ಇದ್ನಲ್ಲ, ಒಂದೊಂದು ಗನ್ನಿನಲ್ಲಿ ಇರುವಂತ ಬುಲೆಟ್ನ ಲೆಕ್ಕವನ್ನ ಕೊಡಬೇಕಾಗತ್ತೆ. ಬುಲೆಟ್ ಬಿದ್ದಿದ್ದು ಯಾರ ಬಂದೂಕಿನಿಂದ ಅಂತ ತನಿಖೆಯನ್ನ ಮಾಡಲಾಗ್ತಾ ಇದೆ. ಬುಲೆಟ್ ಯಾರದ್ದು ಅಂತ ಗೊತ್ತಾದ್ರೆ ಮತ್ತೊಂದು FIR ಆಗುತ್ತೆ. ತೀವ್ರ ಕುತೂಹಲವನ್ನು ಎಡೆಮಾಡಿಕೊಟ್ಟಿರುವಂಥದ್ದು FSL ತನಿಖೆಯ ರಿಪೋರ್ಟ್. ಯಾರ ಗನ್ನಿಂದ ಫೈರ್ ಆಗಿರುವಂತ ಬುಲೆಟ್ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ನಿನ್ನೆ ಎಲ್ಲ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದ್ದು ಜನಾರ್ದನ್ ರೆಡ್ಡಿ ಅವರ ಕಡೆಯಿಂದ ಫೈರ್ ಆದಂತ ಒಂದು ಬುಲೆಟ್ ಅಂತೆಲ್ಲ ಹೇಳ್ತಾ ಇದ್ರು. ಅದಕ್ಕೆ ಸ್ಪಷ್ಟನೆ ಎಲ್ಲ ಕೊಟ್ಟಿದ್ದಾರೆ ಶ್ರೀರಾಮುಲು, ಜನಾರ್ದನ್ ರೆಡ್ಡಿ. ಅದರಲ್ಲಿ ಏನು ಮುಚ್ಚಿಡುವಂಥದ್ದು ಏನೂ ಇರಲ್ಲ. ಹೇಳ್ತಾ ಇದ್ನಲ್ಲ ನಾನು, ಒಂದೊಂದು ಬುಲೆಟ್ನ ಲೆಕ್ಕವನ್ನ ಕೂಡ ತೆಗೆದಿಡ್ಬೇಕಾಗತ್ತೆ. ಈಗ ಯಾವ ಬುಲೆಟ್ ಮಿಸ್ ಆಗಿದೆ, ಯಾರ ಗನ್ನಿಂದ ಬುಲೆಟ್ ಮಿಸ್ ಆಗಿದೆ, ಯಾರು ಫೈರ್ ಮಾಡಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಳ್ಳಾರಿಯಲ್ಲಿ ಫೈರಿಂಗ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಈಗಾಗಲೇ ಪ್ರಕರಣದ ಸಂಬಂಧ 6 FIR ದಾಖಲಾಗಿರುವಂಥದ್ದು. ಮೊನ್ನೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 FIR ದಾಖಲಾಗಿದೆ. ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧವೂ ಕೂಡ 2 ದೂರು ದಾಖಲಾಗಿದೆ, 2 FIR ಆಗಿದೆ. ಜನಾರ್ದನ್ ರೆಡ್ಡಿ ಮತ್ತು ಅವರ ಬೆಂಬಲಿಗ ನಾಗರಾಜ್ರಿಂದ ದೂರನ್ನ ಕೊಡಲಾಗಿದೆ. ನಾರಾ ಭರತ್ ರೆಡ್ಡಿ ಸೇರಿದಂತೆ ಇತರರ ವಿರುದ್ಧ FIR ದಾಖಲಾಗಿದೆ. ರೆಡ್ಡಿ ದೂರಿನಲ್ಲಿ ಶಾಸಕ ಭರತ್ ಸೇರಿದಂತೆ 23 ಜನರ ವಿರುದ್ಧ FIR ದಾಖಲಾಗಿದೆ. ಜನಾರ್ದನ್ ರೆಡ್ಡಿ ಕೊಟ್ಟಿರುವಂತ ದೂರಿನಲ್ಲಿ ಶಾಸಕ ಭರತ್ ರೆಡ್ಡಿ ಸೇರಿದಂತೆ 23 ಜನರ ವಿರುದ್ಧ FIR ಆಗಿದೆ. ಇನ್ನು ನಾಗರಾಜ್ ನೀಡಿದ ದೂರಿನ ಮೇರೆಗೆ ಅಟ್ರಾಸಿಟಿ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಭರತ್ ರೆಡ್ಡಿ ಸೇರಿ 41 ಜನರ ವಿರುದ್ಧ ಅಟ್ರಾಸಿಟಿ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ನಾಗರಾಜ್ ನೀಡಿದ ದೂರಿನಲ್ಲಿ ಶಾಸಕ ಭರತ್ ರೆಡ್ಡಿ A3 ಆರೋಪಿಯಾಗಿದ್ದಾರೆ. ಜನಾರ್ದನ್ ರೆಡ್ಡಿ ನೀಡಿದಂತ ದೂರಿನಲ್ಲಿ ಭರತ್ ರೆಡ್ಡಿ ಆರೋಪಿ ನಂಬರ್ 5. ಬಳ್ಳಾರಿ ನಗರದ ಬ್ರೂಸ್ ಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಬ್ಯಾನರ್ ಗಲಾಟೆ ಫೈರಿಂಗ್ ಬಗ್ಗೆ ತನಿಖೆ ಕೂಡ ಚುರುಕಾಗಿ ನಡೀತಾ ಇದೆ. ರಾಜಕೀಯ ಅಸ್ತ್ರ ಯಾರಿಗೆ ಸಿಗತ್ ನೋಡಬೇಕು, ಗನ್ ಯಾರದ್ದು ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ಆ ವಿಚಾರದಲ್ಲಂತೂ ಒತ್ಕೊಂಡು ಉರಿತಾ ಇದೆ. ಚಿಕ್ಕ ವಿಚಾರ, ಒಬ್ಬರ ಕೊಲೆಯಲ್ಲಿ ಅಂತ್ಯ ಆಗಿದ್ದು ನೋಡಿ ದುರಂತ. ನನ್ನೇನು ಕೂಡ ಹೇಳ್ತಾ ಇದ್ದೆ, ಇಲ್ಲಿ ಸಾವನ್ನಪ್ಪಿದ ಯಾವುದೇ ನಾಯಕ ಅಲ್ಲ, ಯಾವುದೇ ಶಾಸಕ ಅಲ್ಲ, ಮಾಜಿ ಸಚಿವ ಅಲ್ಲ, ಅವರೆಲ್ಲ ಆರಾಮಾಗೇ ಇದ್ದಾರೆ. ಕಾರ್ಯಕರ್ತ ಸಾವನ್ನಪ್ಪಿದ್ದು ಯಾವನೋ ಮಾಡಿದ ತಪ್ಪಿಗೆ ಅಮಾಯಕ ಜೀವ ಬಲಿಯಾಗಿದೆ. ರಾಜಶೇಖರ್ ಅನ್ನುವಂತ ಕಾರ್ಯಕರ್ತ ಸಾವನ್ನಪ್ಪ. ಆಮೇಲೆ ಬಂದು ಎಲ್ಲ ಮಾತಿನ ಯುದ್ಧನೇ ನಡೀತಾ ಇರೋದು. ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂದ್ಬಿಟ್ಟು ಶಾಸಕ ಭರತ್ ರೆಡ್ಡಿ ಸೇರಿದಂತೆ ಯಾರ್ಯಾರು ಏನೇನು ಮಾತನಾಡಿದ್ದಾರೆ ನೋಡಿದಿರ. ಮತ್ತಷ್ಟು ಉದ್ರೇಕಗೊಳಿಸುವ ರೀತಿಯಲ್ಲಿ ಮಾತುಗಳು ಬಂದ್ವು. ಅಲ್ಲಿ ಮನೆನೇ ಸುಟ್ಟಾಕ್ಬಿಡ್ತೀವಿ, ಮನೆ ಧ್ವಂಸ ಮಾಡ್ಬಿಡ್ತೀವಿ ಅನ್ನುವಂಥ ರೀತಿಯಾದಂಥ ಮಾತುಗಳು ಕೂಡ ಬಂದ್ವು ಅಲ್ಲಿನ ಶಾಸಕನಿಂದ. ಆ ಕ್ಷಣದ ಅಡ್ವಾಂಟೇಜ್ ಅನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಕೂಡ ಮಾಡಲಾಯಿತು ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ. ಈಗ ಸದ್ಯಕ್ಕೆ ತನಿಖೆ ಅಂತೂ ಮಾಡಲಾಗ್ತಾ ಇದೆ. ಸರ್ಕಾರದಿಂದ ವಿರೋಧ ಪಕ್ಷಗಳ ಟೀಕೆಯನ್ನ ತಣಿಸುವಂತ ನಿಟ್ಟಿನಲ್ಲಿ ಒಂದು ಕ್ರಮ. ಒಂದು 5-6 ಗಂಟೆ ಮುಂಚೆ ಅಷ್ಟೇ SP ಆಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಂಥ ಪವನ್ ಅವರನ್ನ ಸಸ್ಪೆಂಡ್ ಮಾಡಲಾಯಿತು. ಒಂದು 5-6 ಗಂಟೆ ಆಗಿರಲಿಲ್ಲ, 5-6 ದಿನ ಬಿಡಿ, 5-6 ಗಂಟೆ ಆಗಿರಲಿಲ್ಲ ಅಧಿಕಾರ ವಹಿಸಿಕೊಂಡು. ಪಾಪ ಆ SP ಅನ್ನ ಅಮಾನತು ಮಾಡಿದ್ರು. ಅಲ್ಲಿ ಕಾರ್ಯಕರ್ತ ಬಲಿಯಾದ್ರೆ SP ಮೇಲೆ ಕ್ರಮ ಕೈಗೊಂಡ್ರು. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಳ್ಳಾರಿಯಿಂದ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ಮತ್ತೊಬ್ಬ ಪ್ರತಿನಿಧಿ ತಿಮ್ಮೇಗೌಡರು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಈಗ ಪರಿಸ್ಥಿತಿ ಹೇಗಿದೆ? ಯಾವ ರೀತಿಯಾಗಿ ತನಿಖೆಯನ್ನ ಮಾಡಲಾಗ್ತದೆ? 12mm ಬುಲೆಟ್ ಅಂತ ಗೊತ್ತಾಗಿರುವಂತ ಹಿನ್ನೆಲೆಯಲ್ಲಿ ಯಾವ ಗನ್ನಿಂದ ಅದು ಫೈರ್ ಆಗಿರುತ್ತೆ ಅನ್ನುವಂಥದ್ದಷ್ಟೇ ಈಗಿರುವಂತ ಕುತೂಹಲ. ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಪೊಲೀಸರಿಗೆ? ಖಂಡಿತ ಪೃಥ್ವಿರಾಜ್, ಏನು ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಏನು ಘರ್ಷಣೆ ಗಲಾಟೆ ಆಗಿತ್ತು, ಆ ಫೈರಿಂಗ್ ಏನಾಗಿತ್ತು, ಫೈರಿಂಗ್ ಸಂದರ್ಭದಲ್ಲಿ ಕೂಡ ಓರ್ವ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಕೂಡ ಸಾವನ್ನಪ್ಪಿರ್ತಕ್ಕಂಥದ್ದು. ಈಗಾಗಲೇ ಮರಣೋತ್ತರದ ಪರೀಕ್ಷೆ ಕೂಡ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೂಡ ಬಂದಿರತಕ್ಕಂಥದ್ದು. ರಿಪೋರ್ಟಲ್ಲಿ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು ತನ್ನ ದೇಹದೊಳಗಡೆ 12mm ಗುಂಡಿನ ಒಂದು ವಾರ್ಡ್ ಕೂಡ ಪತ್ತೆ ಆಗಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಸಿಂಗಲ್ ಬೋರ್ನ ಒಂದು ವಾರ್ಡ್ ಕೂಡ ಪತ್ತೆ ಆಗಿದೆ ಅನ್ನೋದು ಕೂಡ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಇದು ಖಾಸಗಿ ಬಂದೂಕಿನಿಂದ ಆರಿಸಿರ್ತಕ್ಕಂಥ ಗುಂಡೇಟ್ ಅನ್ನೋದು ಕೂಡ ಈಗ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಕೂಡ ಬಂದಿರತಕ್ಕಂಥದ್ದು. ಆದರೆ ಇಲ್ಲಿ ಖಾಸಗಿಯ ಬಂದೂಕ್ ಅನ್ನೋದು ಇಲ್ಲಿ ಯಾರ್ದು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಏಕೆಂತಂದರೆ ಇಲ್ಲಿ ಫೈರಿಂಗ್ ಆಗಿರ್ತಕ್ಕಂಥದ್ದು ಏನು ಶಾಸಕ ಭರತ್ ರೆಡ್ಡಿ ಅವರ ಆಪ್ತ ಆಗಿರ್ತಕ್ಕಂಥ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳು ಫೈರಿಂಗ್ ಆಗಿರ್ತಕ್ಕಂಥ ವಿಡಿಯೋಗಳು ಕೂಡ ಸಾಕಷ್ಟು ಹರಿದಾಡಿರ್ತಕ್ಕಂಥದ್ದು. ಅದಾದ ನಂತರ ಆದರೆ ಇಲ್ಲಿ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಸ್ವತಃ ಶಾಸಕ ಭರತ್ ರೆಡ್ಡಿ ಅವರೇ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರಿಂದ ಫೈರಿಂಗ್ ಆಗಿರೋ ಕಾರಣಕ್ಕಾಗಿ ರಾಜಶೇಖರ್ ಅವರು ಸಾವನ್ನಪ್ಪಿದರನ್ನ ಗಂಭೀರ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಮೇಲೆ ಕೂಡ ಒಂದು ದೂರನ್ನು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ಮತ್ತೊಂದು ಈಗಾಗಲೇ ಖಾಸಗಿಯ ಗನ್ಮ್ಯಾನ್ಗಳು ಯಾರಿದ್ದಾರೆ ಅವರೆಲ್ಲ ಗನ್ಗಳನ್ನು ಕೂಡ ವಶಕ್ಕೆ ಕೂಡ ಪೊಲೀಸರು ಪಡೆದುಕೊಂಡು ಈಗಾಗಲೇ FSL ಕೂಡ ಕಳಿಸಿರ್ತಕ್ಕಂಥದ್ದು. ಅದರ ಜೊತೆಗೆ ಮರಣೋತ್ತರದ ಪರೀಕ್ಷೆಯಲ್ಲಿ ರಾಜಶೇಖರ್ ದೇಹದಲ್ಲಿ ಸಿಕ್ಕಿರ್ತಕ್ಕಂಥ ಸಿಂಗಲ್ ಬೋರ್ನ ಗುಂಡಿನ ವಾರ್ಡ್ ಏನಿದೆ ಅದನ್ನು ಕೂಡ FSLಗೆ ಕಳಿಸಿರ್ತಕ್ಕಂಥದ್ದು. ಎರಡುಗಳ ಸಾಮ್ಯತೆಯನ್ನು ಕೂಡ ಅಧಿಕಾರಿಗಳು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಇದು ಖಾಸಗಿ ಬಂದೂಕಿನಿಂದ ಅನ್ನೋದು ಕೂಡ ಈಗ ಪ್ರಾಥಮಿಕ ತನಿಖೆಯಿಂದ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಲ್ಲಿ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳಿದ್ದಾರೆ. ಖಾಸಗಿಯ ಗನ್ಮ್ಯಾನ್ 4 ಗನ್ಮ್ಯಾನ್ಗಳು ಕೂಡ ಈಗ ನಾಪತ್ತೆ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದ್ದಾರೆ. ಯಾಕೆಂತಂದರೆ ಈಗಾಗಲೇ 2 FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರು ಮತ್ತು ಜನಾರ್ದನ್ ರೆಡ್ಡಿಯ ಬೆಂಬಲ ಆಗಿರ್ತಕ್ಕಂಥ ನಾಗರಾಜ್ ಅವರು ಕೂಡ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. 2 ದೂರಿನಲ್ಲಿ ಕೂಡ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳ ವಿರುದ್ಧ ಕೂಡ ದೂರನ್ನು ಕೂಡ ದಾಖಲಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈಗ ಆ ಒಂದು ವಿಚಾರಣೆಗೆ ಮತ್ತು ಅವರನ್ನು ವಶಕ್ಕೆ ಪಡಿತಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಆ ನಿಟ್ಟಿನಲ್ಲಿ ಅವರು ಈಗ ನಾಪತ್ತೆ ಆಗಿದ್ದಾರೆ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಆದರೆ 2 ಕಡೆಯಿಂದ ಕೂಡ, ಒಂದು ಕಡೆ ಶಾಸಕ ಭರತ್ ರೆಡ್ಡಿ ಅವರ ಕಡೆಯಿಂದ ಕೂಡ ಒಟ್ಟು 4 FIRಗಳು ಕೂಡ ಜನಾರ್ದನ್ ರೆಡ್ಡಿ ಮತ್ತು ಅವರ ಬೆಂಬಲಿಗರ
ಬೆಂಬಲಿಗರ ಮೇಲೆ ಆದರೆ 2 FIRಗಳು ಜನಾರ್ದನ್ ರೆಡ್ಡಿ ಮತ್ತು ಅವರ ಬೆಂಬಲಿಗ ನಾಗರಾಜ್ ಅವರು ಶಾಸಕ ಭರತ್ ರೆಡ್ಡಿ ಮತ್ತು ಅವರ ಬೆಂಬಲಿಗರ ವಿರುದ್ಧ ಕೂಡ ಕೊಟ್ಟಿರ್ತಕ್ಕಂಥದ್ದು. ನಿಟ್ಟಲ್ಲಿ ಈಗ ಸಾಕಷ್ಟು ಕುತೂಹಲ ಕೇಳಿಸಿರ್ತಕ್ಕಂಥದ್ದು, ಇದು ಖಾಸಗಿಯ ಬಂದೂಕಿನ ಗುಂಡೇಟಿನಿಂದಲೇ ಸಾವನ್ನಪ್ಪಿರ್ತಕ್ಕಂಥದ್ದು ಕೂಡ ಈಗ ಗೊತ್ತಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಯಾರ ಬಂದೂಕು ಅನ್ನೋದು ಕೂಡ ಪೊಲೀಸರೀಗ ಹೇಳಬೇಕಾಗುತ್ತೆ. ಆದರೆ FSL ರಿಪೋರ್ಟ್ ನಂತರ ನಾವು ಹೇಳ್ತೇವೆ ಅನ್ನೋ ಮಾಹಿತಿಯನ್ನು ಕೂಡ IGP ಕೂಡ ಹೇಳಿರ್ತಕ್ಕಂಥದ್ದು. ತನಿಖೆ ನಡೀತಾ ಇದೆ, ತನಿಖೆಯ ನಂತರಷ್ಟೇ ಇದು ಯಾವುದನ್ನೋದು ಕೂಡ ಸ್ಪಷ್ಟವಾಗಿ ಹೇಳ್ತೀವಿ ಅನ್ನೋ ಮಾಹಿತಿಯನ್ನು IGP ಅವರು ಕೊಡ್ತಾ ಇದ್ದಾರೆ. ಆದರೆ ಇದು ಸಾಕಷ್ಟು ರಾಜಕೀಯ ತಿರುವನ್ನು ಕೂಡ ಪಡೆದುಕೊಳ್ತಾ ಇದೆ. ಕ್ಷಣಕ್ಕೆ ಕೂಡ ಸಾಕಷ್ಟು ಇಡೀ ಪ್ರಕರಣ ಟ್ವಿಸ್ಟನ್ನು ಕೂಡ ಪಡೆದುಕೊಳ್ತಾ ಇದೆ. ಯಾಕೆಂತಂದರೆ ಒಂದು ಕಡೆ ಆರೋಪ ಪ್ರತ್ಯಾರೋಪ ಇಬ್ಬರು ನಾಯಕರಿಂದ ಕೂಡ ನಡ್ತಾ ಇದ್ದರೆ ಇಲ್ಲಿ ವಾಸ್ತವ ಏನಾಗಿದೆ ಅನ್ನೋದು ಕೂಡ ಪೊಲೀಸರು ಕೂಡ ಈಗ ಒಂದು ತನಿಖೆಯನ್ನು ಕೂಡ ಚುರುಕುಗೊಳಿಸಿರ್ತಕ್ಕಂಥದ್ದು. ಪೊಲೀಸರ ತನಿಖೆಯಿಂದ ಇದು ಯಾವ ಖಾಸಗಿ ಬಂದೂಕಿನಿಂದ ಗುಂಡೇಟು ತಗಲಿ ಅನ್ನೋದು ಕೂಡ ದೃಢಾಗಬೇಕಾಗಿದೆ. ಈಗಾಗಲೇ ತನಿಖೆ ಕೂಡ ಸಂಪೂರ್ಣ ಮುಗಿಯುವಂತಕ್ಕೆ ಕೂಡ ಬಂದಿರತಕ್ಕಂಥದ್ದು. ಇದು ಯಾವ ಬಂದೂಕಿನ ಬುಲೆಟ್ ಅನ್ನೋದು ಕೂಡ ಬಹುತೇಕ ಇವತ್ತು ಪೊಲೀಸರು ಸ್ಪಷ್ಟಪಡಿಸ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಪೃಥ್ವಿರಾಜ್.